Make every effort to acquire professional knowledge required for achieving excellence in his duties and update his knowledge and prepare himself for advanced methods of office administration. ಇದು ಟ್ರೈನಿಂಗ್. ಅತ್ಯುತ್ತಮ ಜ್ಞಾನವನ್ನು ಗಳಿಸು. ಅತ್ಯುತ್ತಮ ಜ್ಞಾನವನ್ನು ಗಳಿಸು ಅಂತ ಅಂದರೆ ವೃತ್ತಿಗೆ ಸಂಬಂಧಪಟ್ಟಂಥ ಜ್ಞಾನ. ನೀವು ಯಾವ ಸೆಕ್ಷನ್ ಡೀಲ್ ಮಾಡ್ತಾ ಇರ್ತೀರಿ ಅಥವಾ ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಆ ಇಲಾಖೆಗೆ ಸಂಬಂಧಪಟ್ಟಂಥ ನಿಯಮಗಳ ಜ್ಞಾನ, ಅದು ಅಂತಿಂಥದ್ದಲ್ಲ, ಅತ್ಯುತ್ತಮ ಜ್ಞಾನ. ಚಿಕ್ಕಮಗಳೂರಿನಲ್ಲಿ ಒಬ್ಬರಿದ್ದರು, ರೆವಿನ್ಯೂ ಮ್ಯಾಟ್ರಸ್ನಲ್ಲಿ ಎಕ್ಸಲೆಂಟ್ ಬಾಯಿನಲ್ಲೇ ಹೇಳ್ತಾ ಇದ್ದ, ಇಂಥ ಪುಸ್ತಕದಲ್ಲಿ ಇಂಥ ಸೆಕ್ಷನ್ ಇದೆ, ಅದರಲ್ಲಿ ಉಪ ಸೆಕ್ಷನ್ ಇದು, ಅದರಲ್ಲಿ ಕ್ಲಾಸ್ ಇಂಥದ್ದು, ಅದು ಹೀಗೆ ಮಾಡಬೇಕು. ಇಂಥ ಒಂದು ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ ಈ ರೀತಿಯಾಗಿ ತೀರ್ಮಾನ ಕೊಟ್ಟಿದೆ. ಒಳ್ಳೆಯ ನಾಲೆಡ್ಜ್, ಅವನು ಒಳ್ಳೆಯ ನಾಲೆಡ್ಜ್, ಪ್ರೊಫೆಷನಲ್ ನಾಲೆಡ್ಜ್, ವೃತ್ತಿಗೆ ತಕ್ಕಂಥ, ವೃತ್ತಿಗೆ ಮೀರಿದಂಥ ಜ್ಞಾನ ಅವನು ಹೊಂದಿದ್ದ. ವೃತ್ತಿಗೆ ತಕ್ಕ ಜ್ಞಾನ ಅಲ್ಲ, ವೃತ್ತಿಗೆ ಮೀರಿದಂಥ ಜ್ಞಾನವನ್ನು ಪಡೆದುಕೊಂಡಿದ್ದ. ಅಚೀವಿಂಗ್ ಎಕ್ಸಲೆನ್ಸ್. ರೈಟ್. ಅಪ್ಡೇಟ್ ಹಿಸ್ ನಾಲೆಡ್ಜ್. ಆಗಿಂದಾಗೆ ನಮ್ಮ ಜ್ಞಾನವನ್ನು ಹರಿತ ಮಾಡಬೇಕು ಅಂತಂದರೆ ವೈಯಕ್ತಿಕವಾಗಿ ಪುಸ್ತಕಗಳನ್ನು ನೋಡಿ, ಇತರೆ ರೂಲ್ಸನ್ನು ತಿಳಿದುಕೊಂಡು, ಮತ್ತು ಕೋರ್ಟ್ಗಳು ಏನೆಲ್ಲ ತೀರ್ಪು ಕೊಟ್ಟಿರುತ್ತೆ ಅವುಗಳನ್ನೆಲ್ಲ ತಿಳಿದುಕೊಂಡ್ರೆ ನಿಮ್ಮ ಜ್ಞಾನ ಹರಿತವಾಗುತ್ತೆ. ಅದನ್ನೆಲ್ಲ ಮಾಡ್ಕೋಬೇಕು ಅಂದರೆ ಒಂದು ಪ್ಲಾಟ್ಫಾರ್ಮ್ ಇದೆ, ಅದೇ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಅದೇ ಟ್ರೈನಿಂಗ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನಿಮ್ಮ ನಾಲೆಡ್ಜು ಜಾಸ್ತಿ ಆಗುತ್ತೆ. ಲೇಟೆಸ್ಟ್ ನಾಲೆಡ್ಜನ್ನು ನೀವು ಅಲ್ಲಿ ಪಡಿತೀರಿ. ಅಡ್ವಾನ್ಸ್ಡ್ ಮೆಥಡ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಎಸ್, ಇದೆಲ್ಲ ಅಲ್ಲಿ ಟ್ರೈನಿಂಗ್ನಲ್ಲಿ ಅಡ್ವಾನ್ಸ್ಡ್ ಮೆಥಡ್ಸ್ ಆಫ್ ಅಡ್ಮಿನಿಸ್ಟ್ರೇಷನನ್ನು ತಿಳಿಸ್ಕೊಡ್ತಾರೆ. ರೈಟ್. ನೆಕ್ಸ್ಟ್ ಅಂದರೆ ಸೇವೆಯಲ್ಲಿ ಆಗಿಂದಾಗೆ ತರಬೇತಿಗಳಿಗೆ ಹಾಜರಾಗಬೇಕು, ಜ್ಞಾನವಂತರಾಗಬೇಕು, ವೃತ್ತಿಯಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು, ಇತರರಿಗೆ ಮಾರ್ಗದರ್ಶನ ನೀಡುವಷ್ಟು ಎಕ್ಸ್ಪರ್ಟ್ ಆಗಿರಬೇಕು. ಎಕ್ಸಲೆನ್ಸ್ ಅಂತ ಅದರ ಅರ್ಥ. ಅಂತಂದರೆ ತರಬೇತಿ ಇಲ್ಲದವನು ತರಬೇತಿ ಪಡೆದವನ ಮುಂದೆ ಸ್ವಲ್ಪ ಕಡಿಮೆ ಅಂತಸ್ತೆ. ನೆಕ್ಸ್ಟ್, ಅವಾಯ್ಡ್ ಡೈಲೆಟರಿ ಟ್ಯಾಕ್ಟಿಕ್ಸ್ ಇನ್ ಅಫಿಷಿಯಲ್ ಡೀಲಿಂಗ್ಸ್. ದಾರಿ ತಪ್ಪಿಸಬಾರದು, ಅಧಿಕಾರಿಗಳನ್ನು ದಾರಿ ತಪ್ಪಿಸಬಾರದು, ಸಾರ್ವಜನಿಕರನ್ನು ದಾರಿ ತಪ್ಪಿಸಬಾರದು. ಆ ಡೈಲೆಟರಿ ಟ್ಯಾಕ್ಟಿಕ್ಸ್ ಬೇಡ, ಅದು ವಂಚನೆ ಮಾಡಬಾರದು. ಅವಾಯ್ಡ್ ಡೈಲೆಟರಿ ಟ್ಯಾಕ್ಟಿಕ್ಸ್ ಅಂತಂದರೆ ವಂಚನೆಯ ಮನೋಭಾವ, ಮೋಸ ಮಾಡುವ ಬುದ್ಧಿ ಇರಬಾರದು ಸರ್ಕಾರಿ ನೌಕರನಿಗೆ. ಅವಾಯ್ಡ್ ಮಾಲಿಫೈಡ್ ಇಂಟೆನ್ಷನ್ಸ್. ದುರುದ್ದೇಶಗಳನ್ನು ಬಿಡು, ಸದ್ಬುದ್ಧಿಯಿಂದ ವ್ಯವಹರಿಸು, ಸದ್ಭಾವನೆಯಿಂದ ವ್ಯವಹರಿಸು, ನ್ಯಾಯಬದ್ಧವಾಗಿ ಅಫಿಷಿಯಲ್ ಡೀಲಿಂಗ್ಸನ್ನು ಮಾಡಿ. ನೆಕ್ಸ್ಟ್, ಒಬೇಯಿಂಗ್ ದಿ ಡೈರೆಕ್ಷನ್ಸ್ ಆಫ್ ದಿ ಅಫಿಷಿಯಲ್ ಸುಪೀರಿಯರ್ಸ್, ಆ್ಯಕ್ಟ್ ಇನ್ ಹಿಸ್ ಓನ್ ಬೆಸ್ಟ್ ಜಡ್ಜ್ಮೆಂಟ್ ಟು ಬಿ ಟ್ರೂ ಆ್ಯಂಡ್ ಕರೆಕ್ಟ್. ಮೇಲಧಿಕಾರಿಯ ನಿರ್ದೇಶನಗಳಿಗೆ ಒತ್ತು ಕೊಡಬೇಕು, ಪಾಲನೆ ಮಾಡಬೇಕು. ಮೇಲಧಿಕಾರಿಯ ನಿರ್ದೇಶನಗಳಿಗೆ ಒತ್ತು ಕೊಡಬೇಕು, ಅಲ್ಲದೆ ಪಾಲನೆ ಮಾಡಬೇಕು. ಅಧಿಕಾರಿ ಹೇಳಿದ್ದು, ಅಧಿಕಾರಿಯ ನಿರ್ದೇಶನ ಸ್ವಲ್ಪ ವಿಭಿನ್ನವಾಗಿ ಇದೆ ಅಂತಂದರೆ ಅಂತಹ ನೌಕರನಿಗೆ ಅದು ಗೊತ್ತಾಯಿತು ಅಂತಂದರೆ ನಿನಗೆ ಯಾವುದು ನ್ಯಾಯಸಮ್ಮತ ಅನಿಸುತ್ತೋ ಅದನ್ನು ಮಾಡು ಅಂತ ಹೇಳ. ನಿನಗೆ ಅದು ನ್ಯಾಯಸಮ್ಮತ ಅಂತ ಅನ್ನಿಸಿರಬೇಕು. ಆಫೀಸರ್ ಒಂದು ಹೇಳ್ತಾರೆ, ಆಫೀಸರ್ ಇಂಥದ್ದನ್ನೇ ಮಾಡು, ಹೀಗೆ ಮಾಡು ಅಂತಾರೆ. ಅದು ಒಂದು ಸ್ವಲ್ಪ ವಿರುದ್ಧವಾಗಿದೆ ಅಂತಂದರೆ ಅದು ನ್ಯಾಯಸಮ್ಮತವಾಗಿಲ್ಲ ಅಂತಂದರೆ ನೀವು ನ್ಯಾಯಸಮ್ಮತವಾದದ್ದನ್ನೇ ಮಾಡಿ, ಅದನ್ನೇ ಹೇಳೋದು. ಆ್ಯಕ್ಟ್ ಇನ್ ಹಿಸ್ ಓನ್ ಬೆಸ್ಟ್ ಜಡ್ಜ್ಮೆಂಟ್ ಟು ಬಿ ಟ್ರೂ ಆ್ಯಂಡ್ ಕರೆಕ್ಟ್. ಒಂದು ಕಡೆ
ಅಧಿಕಾರಿಯ ನಿರ್ದೇಶನಗಳಿಗೂ ಗಮನ ಕೊಡಬೇಕು. ಅದು ತಪ್ಪು ಅನಿಸಿದಾಗ ಆಫೀಸರ್ಗೆ ಸ್ವಲ್ಪ ನಿಯಮಗಳ, ಸರ್ಕಾರಿ ಆದೇಶಗಳ, ಸುತ್ತೋಲೆಗಳ ಹಿಂದಿನ ಪ್ರೆಸಿಡೆಂಟ್ಸ್ನ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡಿ ಅವರನ್ನು ಒಪ್ಪಿಸಿ ಕೆಲಸ ಮಾಡು. ಪೂರ ವಿರುದ್ಧವಾಗಿ ಹೋಗಬಾರ್ದು. ರೈಟ್, ನೆಕ್ಸ್ಟ್, ಪಂಕ್ಚುಯಾಲಿಟಿ ಇನ್ ಅಟೆಂಡೆನ್ಸ್. ಹಾಜರಾತಿಯಲ್ಲಿ ಸಕ್ರಮ ಅನ್ನೋದಿರಬೇಕು. ಸಾಮಾನ್ಯವಾಗಿ 10 ಗಂಟೆಗೆ ನಮ್ಮ ಆಫೀಸ್ಗಳು ಪ್ರಾರಂಭ ಆಗೋದು, 10 ನಿಮಿಷ ಗ್ರೇಸ್ ಪೀರಿಯಡ್, ಅಷ್ಟರ ಒಳಗಾಗಿ ಕಚೇರಿಗಳಿಗೆ ಹಾಜರಾಗಬೇಕು. ರೈಟ್. ಸರ್ಕಾರಿ ನೌಕರರ ಆಗಮನ ನಿರ್ಗಮನ ಬಹಳ ಬಹಳ ಏರುಪೇರಿದೆ ಅಂತ ಹೇಳಿಬಿಟ್ಟು ಈಗ ಬಯೋಮೆಟ್ರಿಕ್ ಸರ್ಕಾರ ಇಟ್ಟಿದೆ. ಅದರಿಂದ ನನಗನ್ನಿಸುತ್ತೆ ಸ್ವಲ್ಪ ಸರ್ಕಾರಿ ನೌಕರರ ಹಾಜರಾತಿ ಬಹಳ ಸುಧಾರಿಸಿದೆ ಅಂತ ನಾನು ಒಂದು 2-3 ಕಡೆ ನೋಡಿದ್ದೀನಿ, ಹೇಳಬಹುದು. ಬಯೋಮೆಟ್ರಿಕ್ನಿಂದ ನೌಕರರ ಹಾಜರಾತಿ ಅಂದರೆ ಆಗಮನ ನಿರ್ಗಮನ ಬಹಳ ಸುಧಾರಿಸಿದೆ. ಮೊದಲೇ ಹೇಳಿದ್ರು ಹಂಗಿರಪ್ಪ ಅಂತ, ನೀವು ಕೇಳಲಿಲ್ಲ, ಇನ್ನೇನು ಮಾಡೋದು? ಬಯೋಮೆಟ್ರಿಕ್. ಇನ್ನೂ ಏನೇನು ಮುಂದೆ ಬರುತ್ತೋ ಗೊತ್ತಿಲ್ಲ. ಪಂಕ್ಚುಯಾಲಿಟಿ ನಟ್. ಡಿವೋಟ್ ಮ್ಯಾಕ್ಸಿಮಮ್ ಟೈಮ್ ಇನ್ ಎಕ್ಸಿಜೆನ್ಸೀಸ್ ಆಫ್ ಸರ್ವಿಸ್. ತುರ್ತು ಕೆಲಸಗಳಿಗೆ ಹೆಚ್ಚು ಸಮಯ ಕೊಡಿ. ತುರ್ತು ಕೆಲಸಗಳಿಗೆ ಡಿವೋಟ್ ಮ್ಯಾಕ್ಸಿಮಮ್ ಟೈಮ್ ಇನ್ ಎಕ್ಸಿಜೆನ್ಸೀಸ್ ಆಫ್ ಸರ್ವಿಸ್. ಅಗತ್ಯ ಇರುವ ಕಡೆಗೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ಯಾವುದು ಅಗತ್ಯವೋ ಅತ್ತ ಕಡೆ ಹೆಚ್ಚು ಗಮನ ಕೊಡಿ. ರೈಟ್, ನೆಕ್ಸ್ಟ್, ಮೇಕ್ ಎ ನೋಟ್ ಇನ್ ದ ಫಾಲೋಯಿಂಗ್ ಫಾರಮ್ ಆನ್ ಫಸ್ಟ್ ಅಪಾಯಿಂಟ್. ಮೊಟ್ಟ ಮೊದಲಿಗೆ ನೇಮಕವಾದಾಗ ಈ ಕೆಳಕಂಡ ಒಂದು ಪ್ರಮಾಣ ಪತ್ರವನ್ನು ಓದಿ ಸಹಿ ಮಾಡಬೇಕು. ಪ್ರತಿಜ್ಞಾವಿಧಿ. ಫಸ್ಟ್ ಅಪಾಯಿಂಟ್ ಪ್ರತಿಜ್ಞಾವಿಧಿ. ಏನದು ಪ್ರತಿಜ್ಞಾವಿಧಿ ಅಂತ ಅಂದರೆ, ಶ್ರೀ ಎಕ್ಸ್ ಆದ ನಾನು ಭಾರತದ ವಿಚಾರದಲ್ಲಿ ಮತ್ತು ಕಾನೂನು ಮೇರೆಗೆ ಏರ್ಪಟ್ಟ ಭಾರತದ ಸಂವಿಧಾನದ ವಿಚಾರದಲ್ಲಿ ಭಕ್ತಿಯಿಂದಲೂ ನಿಷ್ಠೆಯಿಂದಲೂ ನಡೆದುಕೊಳ್ಳುತ್ತೇನೆ ಎಂದು ಮತ್ತು ನನ್ನ ಹುದ್ದೆಗೆ ಸಂಬಂಧಪಟ್ಟ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನಿಷ್ಪಕ್ಷಪಾತವಾಗಿ ನಿರ್ವಹಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತಾನೆ. ಪ್ರಮಾಣಪೂರ್ವಕವಾಗಿ ನುಡಿಯುತ್ತಿದ್ದೇನೆ. ಇದರಲ್ಲಿ ಈ ನಿಷ್ಠೆಯ ಪ್ರಮಾಣದಲ್ಲಿ ಮೇಲಿನ ಅಂಶಗಳನ್ನು ಇಲ್ಲಿ ಅಳವಡಿಸಿದ್ದಾರೆ. ಆ ಥರನೇ ನಾನು ಇರ್ತೀನಿ ಅಂತಂದು. ಇದು ಆನ್ ಫಸ್ಟ್ ಅಪಾಯಿಂಟ್. ಎಲ್ಲ ಸರ್ಕಾರಿ ನೌಕರರು ಈ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಲೇಬೇಕು. ಈ ಪ್ರಮಾಣ ಪತ್ರಕ್ಕೆ ಸಹಿ ಮಾಡಬೇಕು ಮತ್ತು ಅದನ್ನು ಕಡತದಲ್ಲಿ ಇಡಬೇಕು. ಡೇಟ್ ಹಾಕಿ ಸಾಹೇಬರು ಸೈನ್ ಮಾಡಿ. ಈಗ ಇಷ್ಟೊತ್ತು ನಾವು ತಿಳಿದುಕೊಂಡಿದ್ದು ನಿಯಮ 3ರ ಬಗ್ಗೆ. ನಿಯಮ 3ರ ಬಗ್ಗೆ ನಾನು ಹೇಳಿದ್ನಲ್ಲ, ಅದು ಬಹಳ 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 ಮುಖ್ಯವಾದಂಥದ್ದು. ನಿಯಮ 3. ಈಗ 4ಕ್ಕೆ ಬರ್ತಾ ಇದೆ. ಇದರಲ್ಲಿ 38 ನಿಯಮಗಳಿವೆ ಕಾಂಡಕ್ಟ್ ರೂಲ್ಸ್ನಲ್ಲಿ. ಇಷ್ಟೊತ್ತು ತಿಳಿದುಕೊಂಡದ್ದು ನಿಯಮ 3ರ ಬಗ್ಗೆ. ಈಗ ನಿಯಮ 4. ಎಂಪ್ಲಾಯ್ಮೆಂಟ್ ಆಫ್ ಮೆಂಬರ್ ಆಫ್ ದ ಫ್ಯಾಮಿಲಿ ಆಫ್ ಎ ಗವರ್ಮೆಂಟ್ ಸರ್ವೆಂಟ್ ಇನ್ ಎ ಫರ್ಮ್ ಎಂಜಾಯಿಂಗ್ ದಿ ಗವರ್ನಮೆಂಟ್ ಪ್ಯಾಟ್ರೋನೇಜ್. ಸರಕಾರಿ ಅಧೀನದಲ್ಲಿ ಇರುವ ಸಂಸ್ಥೆಗಳಲ್ಲಿ ಅಪಾಯಿಂಟ್ಮೆಂಟ್ ಗಿಟ್ಸ್ಕೊಳ್ಳಿಕ್ಕೆ ನಿಮ್ಮ ಒತ್ತಡವನ್ನು ಏರಬಾರದು. ಲುಕ್ ಅಟ್ ಎಂಪ್ಲಾಯ್ಮೆಂಟ್ ಆಫ್ ಮೆಂಬರ್ ಆಫ್ ಹಿಸ್ ಫ್ಯಾಮಿಲಿ ಆಫ್ ಎ ಗವರ್ಮೆಂಟ್ ಸರ್ವೆಂಟ್ ಇನ್ ಫರ್ಮ್ ಎಂಜಾಯಿಂಗ್ ದಿ ಗವರ್ನಮೆಂಟ್ ಪ್ಯಾಟ್ರೋನೇಜ್. ಸರಕಾರದ ಸಹಾಯದಿಂದ ಸರಕಾರ ಅಧೀನದಲ್ಲಿ ನಡೆಯತಕ್ಕಂಥ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳುವ, ಅಂದರೆ ಮನೆಯ ಸದಸ್ಯರಿಗೆ ಕೆಲಸ ಗಿಟ್ಟಿಸಿಕೊಳ್ಳುವ ಪ್ರಯತ್ನ ಮಾಡಿದರೆ ಅದು ಪಾರ್ಶಿಯಾಲಿಟಿ ಆಗುತ್ತೆ, ಮಾಡಬಾರದು. ನೋ. ನೆಕ್ಸ್ಟ್, ನಾಟ್ ಟು ಟೇಕ್ ಪಾರ್ಟ್ ಇನ್ ಪಾಲಿಟಿಕ್ಸ್ ಆ್ಯಂಡ್ ಎಲೆಕ್ಷನ್ಸ್. ರಾಜಕೀಯದಲ್ಲಿ ಭಾಗವಹಿಸಬಾರದು ಅಂತ ಹೇಳಿದೆ. ಎಲೆಕ್ಷನ್ ಡ್ಯೂಟಿ ಮಾಡಿ ಎಲೆಕ್ಷನ್ನಲ್ಲಿ ಭಾಗವಹಿಸಬೇಡಿ. ನಮ್ಮ ಸ್ನೇಹಿತರ ಮಗ, ಅವನ ಹೆಂಡತಿ ಮುನಿಸಿಪಲ್ ಎಲೆಕ್ಷನ್ಸ್ಗೆ ಸದಸ್ಯರಾಗಿ ಕಂಟೆಸ್ಟ್ ಮಾಡಿದ್ದಾರೆ. ಹೆಂಡತಿಯ ಪರವಾಗಿ ಕ್ಯಾನ್ವಾಸ್ ಮಾಡಲಿಕ್ಕೆ ಹೋಗಿದ್ದಾನೆ ಗಂಡ, ಅಂದರೆ ಅವನು ಸರ್ಕಾರಿ ನೌಕರ. ರೈಟ್. ಕ್ಯಾನ್ವಾಸ್ ಮಾಡಲಿಕ್ಕೆ ಹೋದನಲ್ಲ. ಈಗಿನ ಆಧುನಿಕ ಕಾಲದಲ್ಲಿ ಮೊಬೈಲ್ನಲ್ಲಿ
ವಿಡಿಯೋ ತೆಗೆದೇ ಬಿಟ್ಟರು, ಅದು ಇಲಾಖಾ ಮುಖ್ಯಸ್ಥರಿಗೆ ಕಳಿಸ್ಕೊಟ್ರು, ಅಲ್ಲಿಂದ ಬಂತು ನೋಟಿಸ್. ಹಾಗಾಗಿ ಚುನಾವಣೆ ಡ್ಯೂಟೀಸ್ನಲ್ಲಿ ಭಾಗವಹಿಸಿ ಚುನಾವಣಾ ವ್ಯವಹಾರಗಳಲ್ಲಿ ರಾಜಕೀಯದಲ್ಲಿ ಭಾಗವಹಿಸಬೇಡಿ. ಅಲ್ಲಿ ಅಷ್ಟೇ ಅಲ್ಲ, ನೀವು ರಾಜಕೀಯದಿಂದ ಚುನಾವಣಾ ಪ್ರಚಾರಗಳಿಂದ ದೂರ ಇರೋದು ಅಷ್ಟೇ ಅಲ್ಲ, ಆಲ್ಸೋ ಪ್ರಿವೆಂಟ್ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಕುಟುಂಬದ ಸದಸ್ಯರೂ ಸಹ ಈ ಚುನಾವಣಾ ಪ್ರಕ್ರಿಯೆ ರಾಜಕೀಯದಿಂದ ಆದಷ್ಟು ದೂರ ಇರುವ ಹಾಗೆ ನೀವು ಕ್ರಮ ವಹಿಸಬೇಕು. ಇಲ್ಲ, ನಾನು ಸರ್ಕಾರಿ ನೌಕರ, ರಾಜಕೀಯದಿಂದ ದೂರ ಇರ್ತೀನಿ, ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ನಾನು ಭಾಗವಹಿಸೋದಿಲ್ಲ ಅಂತ ನೀವು ದೃಢ ನಿರ್ಧಾರ ಮಾಡಿ ನೀವು ಹಾಗೆ ಇರ್ತೀರಿ. ಬಟ್ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಹಾಗೆ ಇರ್ತಾರೆ ಅಂತ ಏನೂ ಇಲ್ಲ. ಯಾವುದೇ ನಿಮ್ಮ ಕುಟುಂಬ ಸದಸ್ಯ ರಾಜಕೀಯದಲ್ಲಿ ಇದ್ದಾನೆ, ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾನೆ ಅಂತಂದರೆ ಆ ಒಂದು ವಿಷಯವನ್ನು ನೀವು ತಪ್ಪಿಸ್ಲಿಕ್ಕಾಗಲಿಲ್ಲ ಅಂದರೆ ಆ ವಿಷಯವನ್ನು ನಿಮ್ಮ ಸೂಕ್ತ ಪ್ರಾಧಿಕಾರಕ್ಕೆ, ಪ್ರಿಸ್ಕ್ರೈಬ್ಡ್ ಅಥಾರಿಟಿಯ ಗಮನಕ್ಕೆ ತನ್ನಿ. ಸಾರ್, ಚುನಾವಣೆಯಲ್ಲಿ ಭಾಗವಹಿಸಬೇಡ, ರಾಜಕೀಯದಲ್ಲಿ ಭಾಗವಹಿಸಬೇಡ ಅಂತ ನಮ್ಮ ಕುಟುಂಬದ ಸದಸ್ಯರಿಗೆ ಹೇಳಿದ್ದೀನಿ, ಆದ್ರೂ ಸಹ ಇಂಥವರು ಈ ಥರ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಅನ್ನುವುದು ನಿಮ್ಮ ಗಮನಕ್ಕೆ ತರುತ್ತೇನೆ ಹೇಳಿ ಅಷ್ಟೇ. ಅದು ಮುಂದೆ ಅದು ಬೇರೆ ವಿಷಯ, ಇನ್ನೇನಾಗುತ್ತೆ ಅಂತ. ರೈಟ್. 7 ನಿಯಮ 7, ನೋ ಗವರ್ಮೆಂಟ್ ಸರ್ವೆಂಟ್ ಶಾಲ್ ಜಾಯಿನ್ ಎನಿ ಅಸೋಸಿಯೇಷನ್ ದಿ objects and activities of which are prejudicial to the interests of the sovereignty and the integrity of India and public order or morality. ಸಾರ್ವಜನಿಕ ಆಡಳಿತದ ಹಿತಾಸಕ್ತಿಗೆ ಬರುವಂಥ ಹಲವಾರು ಸಂಘ ಸಂಸ್ಥೆಗಳನ್ನು ಸರ್ಕಾರ ರದ್ದುಪಡಿಸಿದೆ. ಸಾರ್ವಜನಿಕ ಆಡಳಿತ, ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಏಕತೆಗೆ ಮತ್ತು ಶಾಂತಿಗೆ ಭಂಗ ತರುವತಕ್ಕಂಥ ಅಸೋಸಿಯೇಷನ್ಸನ್ನು ಸರ್ಕಾರ ಗುರುತಿಸಿ ರದ್ದುಪಡಿಸಿದೆ. ಅವುಗಳನ್ನು ಅಂಥವುಗಳ ಸಹವಾಸ ಮಾಡಬೇಡಿ. ನೋ ಗವರ್ಮೆಂಟ್ ಸರ್ವೆಂಟ್ ಶಾಲ್ ಜಾಯಿನ್ any association the objects and activities of which are prejudicial to the interests of the sovereignty, ರಾಷ್ಟ್ರದ ಸಾರ್ವಭೌಮತ್ವ, ಇಂಟೆಗ್ರಿಟಿ ಆಫ್ ಇಂಡಿಯಾ, ದೇಶದ ಏಕತೆ, ಅಂಡ್ ಪಬ್ಲಿಕ್ ಆರ್ಡರ್, ಶಾಂತಿ, ಇವುಗಳಿಗೆ ಭಂಗ ತರುವತಕ್ಕಂಥ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬಾರದು. ಅಷ್ಟೇ ಅಲ್ಲ, ಅಂಥ ಸಂಘಗಳನ್ನು ಸೇರಬಾರದು. ನೀವು ಆದಷ್ಟು ದೂರ ಇರಬೇಕು. ನೆಕ್ಸ್ಟ್, ಲೀವಿಂಗ್ ಜುರಿಸ್ಡಿಕ್ಷನ್. ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೂ ಒಂದು ಕೇಂದ್ರ ಸ್ಥಾನ ಅಂತ ಸರ್ಕಾರ ಈಗಾಗಲೇ ನಿಗದಿಪಡಿಸಿದೆ. ಬಿಡದಿ ಹತ್ರ ಮಂಚನಾಯಕನಹಳ್ಳಿ ಅಂತ ಇದೆ, ಅದು ಒಂದು ಗ್ರಾಮ ಪಂಚಾಯಿತಿ. ಗ್ರಾಮ ಪಂಚಾಯತಿನಲ್ಲಿ PDO ಇರ್ತಾರೆ, ಕಾರ್ಯದರ್ಶಿ ಇರ್ತಾರೆ. ಆ ಮಂಚನಾಯಕನಹಳ್ಳಿ ಅನ್ನೋದು ಆ ಇಬ್ಬರಿಗೆ ಅದು ಕೇಂದ್ರ ಸ್ಥಾನ. ಆ ಮಂಚನಾಯಕನಹಳ್ಳಿ ಅನ್ನೋದು ಕೇಂದ್ರ ಸ್ಥಾನ ಅವರಿಬ್ಬರಿಗೆ. ಆ ಕೇಂದ್ರ ಸ್ಥಾನವನ್ನು ಬಿಟ್ಟು ಹೋಗಬೇಕು ಅಂತಂದರೆ ಮೇಲಧಿಕಾರಿಯ ಅನುಮತಿ ತೆಗೆದುಕೊಂಡೇ ಕೇಂದ್ರ ಸ್ಥಾನವನ್ನು ಬಿಟ್ಟು ಹೋಗಬೇಕು ಅನ್ನೋದೇ ಇದರ ಅರ್ಥ. ಲೀವಿಂಗ್ ಜುರಿಸ್ಡಿಕ್ಷನ್ ಹೆಡ್ ಆಫ್ ದಿ ಆಫೀಸ್, ಕೇಂದ್ರ ಸ್ಥಾನವನ್ನು ಬಿಟ್ಟು ಹೋಗಬೇಕು ಅಂತ ಅಂದರೆ ಮೇಲಧಿಕಾರಿಯ ಅನುಮತಿಯನ್ನು ಪಡೆದೇ ಹೋಗಬೇಕು. ನಮ್ಮ ನೌಕರರು 2 ದಿನ CL ಮಂಜೂರು ಮಾಡಿ ಅಂತ ಕೇಳ್ತಾರೆ, ಅದರ ಕೆಳಗಡೆ ಅಲ್ಲದೆ ಕೇಂದ್ರ ಸ್ಥಾನವನ್ನು ಬಿಡಲು ಸಹ ಅನುಮತಿ ಕೋರಿದೆ ಬರಿತಾ ಇದ್ದಾರೆ. ಬಟ್ ಬರೆಯೋದ್ರಲ್ಲಿ ಬಹಳ ಪ್ರಾಮಾಣಿಕತೆ, ಬಟ್ ಕೇಂದ್ರ ಸ್ಥಾನ ಬಿಡುವಾಗ ಆ ಪ್ರಾಮಾಣಿಕತೆ ಮುನ್ನೆಲೆಗೆ ಬಂದಿರುತ್ತಾ ಅನ್ನೋದು ಒಂದು ಪ್ರಶ್ನೆ. ಎನಿವೆ, ನಿಮ್ಮ ಕೇಂದ್ರ ಸ್ಥಾನವನ್ನು ಬಿಟ್ಟು ಹೊರಗಡೆ ಹೋಗಬೇಕು ಅಂತಂದರೆ ಮೇಲಧಿಕಾರಿಯ ಅನುಮತಿ ತೆಗೆದುಕೊಂಡು ಹೋಗಬೇಕು. ಪ್ರೈವೇಟ್ ಫಾರಿನ್ ಟೂರ್ಸ್, ರೈಟ್, ವಿದೇಶಗಳಿಗೆ ಹೋಗಬೇಕು, ಖಾಸಗಿ ಸ್ವಂತ ವಿದೇಶದಲ್ಲಿ ನಿಮ್ಮ ಬಂಧುಗಳಿಗೆ ಯಾರಿಗೋ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀರಿ, ಅಥವಾ
ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇದ್ದು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ, ಅವರನ್ನು ನೋಡಬೇಕು, ಫಾರಿನ್ಗೆ ಹೋಗಬೇಕು ಅಂತ ಅಂದರೆ ಆವಾಗ ಉನ್ನತಾಧಿಕಾರಿಯ ಅನುಮತಿಯನ್ನು ಪಡೆದೇ ಹೋಗಬೇಕು. ಪ್ರಿಸ್ಕ್ರೈಬ್ಡ್ ಅಥಾರಿಟಿ, ನಿಮ್ಮ ಮೇಲೆ ಒಬ್ಬರು ಮೇಲಧಿಕಾರಿ ಇರ್ತಾರೆ ಅಂದರೆ ಕಚೇರಿ ಮುಖ್ಯಸ್ಥರಿಗಿಂತ ಮೇಲಿನವರು, ಪ್ರಿಸ್ಕ್ರೈಬ್ಡ್ ಅಥಾರಿಟಿ. ಸಾಮಾನ್ಯವಾಗಿ ಇಲಾಖಾ ಮುಖ್ಯಸ್ಥರು, ಇಲಾಖಾ ಮುಖ್ಯಸ್ಥರ ಅನುಮತಿಯನ್ನು ಪಡೆದೇ ಫಾರಿನ್ಗೆ ಪ್ರಯಾಣ ಮಾಡಬೇಕು. ರೈಟ್. ಡೆಮಾನ್ಸ್ಟ್ರೇಷನ್ ಅಂಡ್ ಸ್ಟ್ರೈಕ್ಸ್ ನೋ. KSCS ಪ್ರಿವೆನ್ಷನ್ ಆಫ್ ಸ್ಟ್ರೈಕ್ಸ್ ಆ್ಯಕ್ಟ್ 1972 ಅಂತ ಇದೆ, ಅದು ಕಾಯ್ದೆ. ಅದರಲ್ಲಿ ಸೆಕ್ಷನ್ 3 ನೋ ಗವರ್ಮೆಂಟ್ ಸರ್ವೆಂಟ್ ಶಾಲ್ ಟೇಕ್ ಪಾರ್ಟ್ ಇನ್ ಸ್ಟ್ರೈಕ್ಸ್ ಅಂತಲೇ ಹೇಳಿ. ಸ್ಟ್ರೈಕ್ಸ್ನಲ್ಲಿ ಸರ್ಕಾರಿ ನೌಕರರು ಭಾಗವಹಿಸಬಾರದು. ಕಾಂಡಕ್ಟ್ ರೂಲ್ಸ್ನಲ್ಲಿ ನಿಯಮ 9. ಪ್ರತಿಭಟನೆ ಮಾಡಬಾರದು, ಡೆಮಾನ್ಸ್ಟ್ರೇಷನ್ಸ್ ಮಾಡಲೂಬಾರದು, ಭಾಗವಹಿಸಲೂಬಾರದು. ನಿಮ್ಮ ಸರ್ಕಾರಿ ನೌಕರರ ಡೆಮಾನ್ಸ್ಟ್ರೇಷನ್ ಓಕೆ, ಬಟ್ ಯಾವುದೋ ಖಾಸಗಿ ಡೆಮಾನ್ಸ್ಟ್ರೇಷನ್ ತರವಲ್ಲ. ನೆಕ್ಸ್ಟ್, ಕನೆಕ್ಷನ್ ವಿತ್ ಪ್ರೆಸ್, ರೇಡಿಯೋ, ಟೆಲಿವಿಷನ್, ಲಿಟರರಿ, ಆರ್ಟಿಸ್ಟಿಕ್, ಸೈಂಟಿಫಿಕ್, ಕಲ್ಚರಲ್, ಅಕಾಡೆಮಿಕ್, ಓಕೆ. ರೇಡಿಯೋ, ಟೆಲಿವಿಷನ್ನಲ್ಲಿ ಕಾಣಿಸಿಕೊಂಡು ಏನಾದರೂ ಸ್ಪೀಚಸ್ ಕೊಡಬೇಕಾ? ಓಕೆ. ಯಾವ ಸಂದರ್ಭದಲ್ಲಿ, ಎಂಥ ವಿಷಯ ಆಗಿರಬೇಕು? ಆರ್ಟಿಸ್ಟಿಕ್, ಕಲಾತ್ಮಕವಾಗಿರುವಂಥ ವಿಷಯದ ಬಗ್ಗೆ ಭಾಷಣ ಮಾಡಬೇಕು. ಸೈಂಟಿಫಿಕ್, ವೈಜ್ಞಾನಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ರೇಡಿಯೋ ಆರ್ ಟಿ ವಿನಲ್ಲಿ ಭಾಷಣ ಮಾಡ್ತೀನಿ ಅಂತಂದರೆ ಓಕೆ. ಕಲ್ಚರಲ್, ಸಾಂಸ್ಕೃತಿಕ ವಿಷಯಗಳು ಮತ್ತು ಅಕಾಡೆಮಿಕ್, ಶೈಕ್ಷಣಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಭಾಷಣ ಮಾಡ್ತೀನಿ ನಾನು ಟಿ ವಿ ಆ್ಯಂಡ್ ರೇಡಿಯೋದಲ್ಲಿ ಅಂತಂದರೆ ಓಕೆ. ಉಳಿದವುಗಳಿಗೆ ಅವಕಾಶ ಇಲ್ಲ. ಅದರ್ಸ್ ನೋ. ಸಾಕಷ್ಟು ಮುಂಚಿತವಾಗಿ ನಿಮ್ಮ ಭಾಷಣದ ವಿವರಗಳನ್ನು ಮೇಲಧಿಕಾರಿಗೆ ಅಂದರೆ ಇಲಾಖಾ ಮುಖ್ಯಸ್ಥರಿಗೆ ತಿಳಿಸಿ ಅನುಮೋದನೆಯನ್ನು ಪಡೆದು ನೀವು ಹೋಗಿ ರೇಡಿಯೋ ಆ್ಯಂಡ್ ಟಿ ವಿನಲ್ಲಿ ಭಾಷಣ ಮಾಡಲಿ ಅಷ್ಟೆ. ಇವುಗಳಿಗೆ ಅನುಮತಿ ಬೇಕಾಗಿಲ್ಲ. ಯಾವ ಶೈಕ್ಷಣಿಕ, ಸಾಂಸ್ಕೃತಿಕ, ವೈಜ್ಞಾನಿಕ ಮತ್ತು ಕಲಾತ್ಮಕ ವಿಷಯಗಳಲ್ಲಿ ಭಾಷಣ ಮಾಡ್ತೀನಿ ಅಂತಂದರೆ ಅನುಮತಿ ಏನೂ ಬೇಕಾಗಿಲ್ಲ. ರೈಟ್. ನೆಕ್ಸ್ಟ್, ಸರಕಾರದ ತತ್ವಗಳನ್ನು, ಯೋಜನೆಗಳನ್ನು ಟೀಕಿಸಬಾರದು. ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿರುತ್ತೆ. ಉದಾಹರಣೆಗೆ ಗ್ಯಾರಂಟಿ ಸ್ಕೀಮ್ಸ್, ಅದು ಸರ್ಕಾರದ್ದು. ನಾವು ಸರ್ಕಾರದಲ್ಲಿ ಕೆಲಸ ಮಾಡುವ ಜನಗಳು ಅಂದ ಮೇಲೆ ನಮ್ಮ ಸರ್ಕಾರದ ಯೋಜನೆಗಳನ್ನು ನಾವೇ ಒಳಗಡೆ ಇದ್ದು ಟೀಕೆ ಮಾಡಬಾರದು. ಸರ್ಕಾರದ ಒಳಗಡೆ ನಾವಿದ್ದು ಸರ್ಕಾರದ ಜನಗಳೇ ನಾವು ಆಗಿದ್ದು ನಮ್ಮ ಸರ್ಕಾರದ ಯೋಜನೆಗಳನ್ನು, ತತ್ವಗಳನ್ನು ಬಹಿರಂಗವಾಗಿ ಟೀಕೆ ಮಾಡಬಾರದು. ಅದು ಸರ್ಕಾರವನ್ನು ನಡೆಸುವ ಮುಖ್ಯಸ್ಥರಿಗೆ ಬಹಳ ಮುಜುಗರವಾಗುತ್ತೆ. ಅಷ್ಟೇ ಅಲ್ಲ, ಸರ್ಕಾರವನ್ನು ಟೀಕಿಸಿರತಕ್ಕಂಥ ಸರ್ಕಾರಿ ನೌಕರನನ್ನು ಸರ್ಕಾರ ಸುಮ್ಮನೆ ಬಿಡೋದಿಲ್ಲ, ಶಿಸ್ತು ಕ್ರಮ ಕೈಗೊಳ್ಳುತ್ತೆ, ಶಿಕ್ಷೆಯನ್ನು ನೀಡುತ್ತೆ. ಹಾಗಾಗಿ ಸರ್ಕಾರದ ತತ್ವಗಳನ್ನು, ಯೋಜನೆಗಳನ್ನು ಟೀಕಿಸಬಾರದು. ನೆಕ್ಸ್ಟ್, ಯೋಜನೆಗಳು 1, 2 ಸಾವಿರಾರು ಯೋಜನೆಗಳಿದ್ದಾವೆ. ಬೇರೆಯವರು ಟೀಕೆ ಮಾಡಿಕೊಳ್ಳಿ, ಸಾರ್ವಜನಿಕರು ಟೀಕೆ ಮಾಡಿಕೊಳ್ಳಿ, ನೀವು ಟೀಕೆ ಮಾಡಬೇಕು, ಮನಸ್ಸು ನಿಲ್ಲೋದಿಲ್ಲ ಅಂತಂದರೆ ಕೆಲಸ ಬಿಟ್ಟು ಹೋಗಬೇಕಾಗುತ್ತೆ. ಅಂದರೆ ಸರ್ಕಾರಿ ನೌಕರನಿಗೆ ಒಂದು ಸ್ವಲ್ಪ ವಾಕ್ ಸ್ವಾತಂತ್ರ್ಯ ಕಡಿಮೆ ಇರಬೇಕು, ಸ್ವಲ್ಪ ಕಂಟ್ರೋಲ್ನಲ್ಲಿರಬೇಕು ಅನ್ನೋದು ಅಷ್ಟೆ. ನೆಕ್ಸ್ಟ್, ಎವಿಡೆನ್ಸ್ ಬಿಫೋರ್ ಕಮಿಟಿ ಆರ್ ಅಥಾರಿಟಿ. ರೈಟ್. ಗವರ್ಮೆಂಟ್ ಎಂಕ್ವೈರಿ ಕಮಿಟೀಸ್ ಸರ್ಕಾರಿ ನೌಕರನ್ನ ಕರಿಬಹುದು,
ಸಾಕ್ಷ್ಯ ನುಡಿಲಿಕ್ಕೆ ಓಕೆ, ಯಾರ ಅನುಮತಿನೂ ಬೇಕಾಗಿಲ್ಲ. ನ್ಯಾಯಾಂಗ ವಿಚಾರಣೆಯಲ್ಲಿ ಸಾಕ್ಷ್ಯ ನುಡಿಲಿಕ್ಕೆ ನಿಮ್ಮನ್ನು ಕರೆಸ್ತಾರೆ, ಓಕೆ, ನೋ ಪ್ರಾಬ್ಲಮ್. ಡಿಪಾರ್ಟ್ಮೆಂಟಲ್ ಎಂಕ್ವೈರೀಸ್ನಲ್ಲಿ ಸಾಕ್ಷ್ಯ ನುಡಿಲಿಕ್ಕೆ ನಿಮ್ಮನ್ನು ಕರೆಸ್ತಾರೆ, ಓಕೆ, ಯಾವ ಪರ್ಮಿಷನ್ನು ಬೇಕಾಗಿಲ್ಲ, ಹೋಗಿ. ಈ ಮೂರನ್ನು ಹೊರತುಪಡಿಸಿ ಇನ್ನು ಯಾವುದೇ ವಿಚಾರಣಾ ವ್ಯಕ್ತಿಯ ಮುಂದೆ, ಸಂಸ್ಥೆಯ ಮುಂದೆ, ಸಮಿತಿಯ ಮುಂದೆ ಹಾಜರಾಗಬೇಕು ಅಂತ ಅಂದರೆ ಮೇಲಧಿಕಾರಿಯ ಅನುಮತಿ ಮೇಲಧಿಕಾರಿ ಅಂತಂದರೆ ಇಲಾಖಾ ಮುಖ್ಯಸ್ಥರ ಅನುಮತಿಯನ್ನು ತೆಗೆದುಕೊಂಡೇ ಹೋಗಬೇಕು. ಈಗ ತಾನೇ ಹೇಳಿದೆ, ಸರ್ಕಾರದ ಎಂಕ್ವೈರಿ ಕಮಿಟೀಸ್, ಜುಡಿಷಿಯಲ್ ಎಂಕ್ವೈರಿ ಕಮಿಟೀಸ್ ಆ್ಯಂಡ್ ಡಿಪಾರ್ಟ್ಮೆಂಟಲ್ ಎಂಕ್ವೈರೀಸ್ನಲ್ಲಿ ನೀವು ಸಾಕ್ಷ್ಯ ನುಡಿಬೇಕು ಅಂತ ಅಂದರೆ ಅನುಮತಿ ಬೇಕಾಗಿಲ್ಲ. ಆ ಮೂರನ್ನು ಹೊರತುಪಡಿಸಿ ಬೇರೆ ಕಡೆ ಸಾಕ್ಷ್ಯ ನುಡಿಬೇಕು ಅಂತಂದರೆ ಇಲಾಖಾ ಮುಖ್ಯಸ್ಥರ ಅನುಮತಿ ಬೇಕು. ರೈಟ್, ನೆಕ್ಸ್ಟ್, ಪ್ರೊವೈಡ್ ಇನ್ಫಾರ್ಮೇಷನ್ ಆ್ಯಸ್ ಪರ್ RTI ಆ್ಯಕ್ಟ್. ಈಗ RTI ಆ್ಯಕ್ಟ್ ಮಾಹಿತಿ ಹಕ್ಕು ಕಾಯ್ದೆ 2005 ಬಂದಿದೆ. 2005ರಿಂದ ಜಾರಿಗೆ ಬಂದಿದೆ, 12 ಅಕ್ಟೋಬರ್ 2005. ಅದರ ಹಿಂದೆ ಸರ್ಕಾರಿ ಕಚೇರಿಗಳಲ್ಲಿ ಯಾವುದಾದ್ರೂ ಒಂದು ಮಾಹಿತಿ, ಒಂದು ಕಾಗದ ಬೇಕು ಅಂದರೆ ದೊರೀತಾ ಇರಲಿಲ್ಲ, ಕೊಡ್ತಾ ಇರಲಿಲ್ಲ. ಅಂತಂದರೆ ಸಾರ್ವಜನಿಕರಿಗೆ ಸರ್ಕಾರಿ ಕಚೇರಿಗಳಿನ ಮಾಹಿತಿ ದೊರೀತಾ ಇರಲಿಲ್ಲ. ಅದಕ್ಕಿಂತ ಹಿಂದೆ ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ 1923 ಅಂತ ಒಂದು ಇತ್ತು, ಅದು ಈಗಲೂ ಇದೆ. ಕ್ಲಾಸಿಫೈಡ್ ಡಾಕ್ಯುಮೆಂಟ್ಸನ್ನು ಸಾರ್ವಜನಿಕರಿಗೆ ಕೊಡಕೂಡದು, ಅದು ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ನ ಪ್ರಕಾರ. ಕೊಟ್ಟರೆ ಎಂಕ್ವೈರಿ ಮಾಡಿ ಸಾಬೀತಾಯಿತು ಅಂದರೆ 5 ವರ್ಷದವರೆಗೂ ಜೈಲು ಶಿಕ್ಷೆ ಅದರಲ್ಲಿದೆ. ಆಗ ಏನು ಮಾಹಿತಿ ಕೊಡಬೇಡ ಜನಗಳು ಯಾರು ಕೊಡದಲ್ಲ ಹೋಗಿ. ಈಗ RTI ಅಂತ ಬಂದ್ಬಿಟ್ಟಿದೆ. ಅದರಲ್ಲಿ ಆಬ್ಜೆಕ್ಟಿವ್ಸ್ನಲ್ಲಿ ಮೊದಲನೇದು ಆಕ್ಸೆಸ್ ಟು ಇನ್ಫಾರ್ಮೇಷನ್ ಅಂತ ಇದೆ. ಸಾರ್ವಜನಿಕರು ಯಾವುದೇ ಮಾಹಿತಿಯನ್ನು ಅರ್ಜಿ ಹಾಕಿ ಕೇಳಿದರೆ ಕೊಡಿ, ಬಟ್ ಸಬ್ಜೆಕ್ಟ್ ಟು ಸೆಕ್ಷನ್ 8 and 10. ಸೆಕ್ಷನ್ 8 and 10 ಇತಿಮಿತಿ ಒಳಗಡೆ ಏನು ಮಾಹಿತಿ ಕೇಳಿದ್ರು ಸಾರ್ವಜನಿಕರಿಗೆ ಕೊಡಿ, ಲಿಖಿತ ಮೂಲಕ ಅರ್ಜಿ ಸಲ್ಲಿಸಿದಾಗ. ಅಂತಂದರೆ ಈಗ ಸರ್ಕಾರದ ಸಾಕಷ್ಟು ಮಾಹಿತಿಯನ್ನು ಜನರು ಕೇಳಿ ಬರ್ತಾ ಇದ್ದಾರೆ. ನಮ್ಮ ನೌಕರ ಮಿತ್ರರೂ ಸಹ ಸಾಕಷ್ಟು ಶ್ರಮ ವಹಿಸಿ, ಶ್ರಮ ಅಂತ ಅನಿಸಿದ್ದರೂ ಸಹ ಇದು ನಮ್ಮ ಕರ್ತವ್ಯ ಅಂತ ಹೇಳಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ, ಆ ಕಾಯ್ದೆ ಬಗ್ಗೆ ಹೆಚ್ಚು ತಿಳಿದುಕೊಳ್ತಲೂ ಇದ್ದಾರೆ. ಜನಗಳಿಗೆ ಉಪಯುಕ್ತವಾಗುವಂಥ ಅಂದರೆ ಕೋರಿರತಕ್ಕಂಥ ಮಾಹಿತಿಯನ್ನು ಕೊಡ್ತಲೂ ಇದ್ದಾರೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ತಪ್ಪುಗಳಾಗಿರಬಹುದು, ಅದನ್ನು ಇನ್ಫಾರ್ಮೇಷನ್ ಕಮಿಷನ್ ನೋಡಿಕೊಳ್ಳುತ್ತೆ. ಎನಿವೆ, ಈಗಾಗಲೇ ಅಂದಾಜು 20 ವರ್ಷ ಆಗ್ತಾ ಬಂದಿದೆ ಪ್ರೊವೈಡ್ ಇನ್ಫಾರ್ಮೇಷನ್, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಜಾರಿಗೆ ಬಂದು. ಸಾಕಷ್ಟು ನೌಕರರಲ್ಲಿ ಪ್ರಜ್ಞೆ ಮೂಡಿದೆ. ಸಾರ್ವಜನಿಕರು ಮಾಹಿತಿ ಕೇಳಿ ಬಂದರೆ ಅವ್ರು ಕೇಳೋದನ್ನು ಕೊಡಬೇಕು, ಸಬ್ಜೆಕ್ಟ್ ಟು ದ ಕಂಡೀಷನ್ಸ್ ಇಂಪೋಸ್ಡ್ ಅಂಡರ್ ಸೆಕ್ಷನ್ 8 and 10. ಅದರಲ್ಲಿ ಸೆಕ್ಷನ್ 8, 10ರಲ್ಲಿ ಇಂಥವುಗಳನ್ನು ಕೊಡಬೇಡಿ ಅಂತ ಹೇಳುತ್ತೆ. ಆದರೆ ಬಹುಜನ ಹಿತಾಸಕ್ತಿ ಇದೆ ಅಂತ ಅರ್ಜಿದಾರನು ಸಾಬೀತುಪಡಿಸಿದರೆ ಆಗ ಕೊಡಿ ಅಂತ ಹೇಳುತ್ತೆ. 98-99% ಮಾಹಿತಿ ಸರ್ಕಾರದಲ್ಲಿ ಇರೋದು ಕೊಡುವಂಥದ್ದೇ. ಇದು ತಿಳ್ಕೋಬೇಕು. 1 or 2% ಕೊಡಲಿಕ್ಕಾಗದೇ ಇರಬಹುದು. ಇನ್ನು 98-97% ಕೊಡುವಂಥ ಮಾಹಿತಿನೇ ನಮ್ಮ ಕಚೇರಿಗಳಲ್ಲಿ ಇರುತ್ತೆ. ಈಗ ಉದಾಹರಣೆಗೆ
ಸ್ವಲ್ಪ ಹೊತ್ತು ಮುಂಚೆ ಒಂದು ಫೋನ್ ಬಂದಿತ್ತು. ಒಬ್ಬ ನೌಕರನ ವಿರುದ್ಧ ಇಲಾಖಾ ವಿಚಾರಣೆ ನಡೀತಾ ಇದೆ. ಯಾರೊಬ್ಬ ಖಾಸಗಿ ವ್ಯಕ್ತಿ ಇಂಥ ನೌಕರನ ವಿರುದ್ಧ ಇಲಾಖಾ ವಿಚಾರಣೆ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯೆಲ್ಲ ನಾನು ಕೊಡಿ ಅಂತ ಅರ್ಜಿ ಹಾಕಿದ್ದಾನೆ. ಅದು ವಿಚಾರಣೆ ಅನ್ನುವಂಥದ್ದು ಸ್ವಲ್ಪ ಸೆಕ್ಷನ್ 8(1)J ಅಡಿಯಲ್ಲಿ ಅದು ವೈಯಕ್ತಿಕ ಮಾಹಿತಿ, ಅಂಥದ್ದನ್ನು ಕೊಡಲಿಕ್ಕಾಗೋದಿಲ್ಲ. ನಿನ್ನೆ ಇನ್ನೊಂದು ಫೋನ್ ಬಂದಿತ್ತು, ಇಂಥ ನೌಕರನ ಮನೆಯ ವಿಳಾಸ ಕೊಡಿ ಅಂತ 10 ರೂಪಾಯಿ ಇಂಡಿಯನ್ ಪೋಸ್ಟಲ್ ಆರ್ಡರ್ ಹಾಕಿ ಅರ್ಜಿ ಹಾಕಿದ್ದಾನೆ. ಇಲ್ಲ, ನೌಕರನ ಮನೆಯ ವಿಳಾಸ ಖಾಸಗಿ, ಅಂಥದ್ದನ್ನು ಕೊಡೋಕ್ಕಾಗೋದಿಲ್ಲ. ಈ ಥರ ಸೆಕ್ಷನ್ 8 ಮತ್ತು ಸೆಕ್ಷನ್ 10 ವ್ಯಾಪ್ತಿಗೆ ಒಳಪಟ್ಟು ಮಾಹಿತಿಯನ್ನು ಸಾರ್ವಜನಿಕರಿಗೆ ಈ ಕಾಯ್ದೆಯಡಿಯಲ್ಲಿ ಕೊಡಿ ಅಷ್ಟೆ. ಅದನ್ನೇ ಅಬ್ಜೆಕ್ಟಿವ್ಸ್ನಲ್ಲಿ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ಅಬ್ಜೆಕ್ಟಿವ್ಸ್ನಲ್ಲಿ ಮೊದಲ ಆಬ್ಜೆಕ್ಟಿವ್ ಆಕ್ಸೆಸ್ ಟು ಇನ್ಫಾರ್ಮೇಷನ್. ಕೊಡಿ 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 ಕೊಡಿ, ಸಬ್ಜೆಕ್ಟ್ ಟು ಸೆಕ್ಷನ್ 8 and 10. ನೆಕ್ಸ್ಟ್, ಸರ್ಕಾರಿ ನೌಕರರು ವಂತಿಗೆಗಳನ್ನು ವಸೂಲಿ ಮಾಡಬಾರದು. ಸಬ್ಸ್ಕ್ರಿಪ್ಷನ್, ಇಂಥ ಕಡೆ ದೇವಸ್ಥಾನ ಕಟ್ತಾ ಇದ್ದೀವಿ, 1000-5000 ವಂತಿಗೆಗಳನ್ನು ಕೊಡಿ. ಸರ್ಕಾರಿ ಅಸೋಸಿಯೇಷನ್ ವತಿಯಿಂದ ಓಕೆ, ಇಂಡಿವಿಜುವಲ್ ಆಗಿ ಖಾಸಗಿಯಾಗಿ ನೀವು ಯಾವ ವಂತಿಗೆಗಳನ್ನು ಜನರಿಂದ ಇತರರಿಂದ ವಸೂಲಿ ಮಾಡಬಾರದು. ದೇವಸ್ಥಾನ ಕಟ್ತಾ ಇದ್ದೀವಿ, ಇಲ್ಲೊಂದು ಛತ್ರ ಕಟ್ತಾ ಇದ್ದೀವಿ, ಇಲ್ಲೊಂದು ಕಲ್ಯಾಣ ಮಂಟಪ ಕಟ್ತಾ ಇದ್ದೀವಿ, ವಂತಿಗೆಗಳನ್ನು ಕೊಡಿ. ನೋ ನೋ ನೋ, ವಂತಿಗೆಗಳನ್ನು ಸರ್ಕಾರಿ ನೌಕರರು ವಸೂಲಿ ಮಾಡಬಾರದು. ನಿಯಮ 15, ಈ ಕೆಳಗೆ ನೀಡಿರುವ ಮಿತಿಯಲ್ಲಿ ಬಹುಮಾನಗಳನ್ನು ಸ್ವೀಕರಿಸಬಹುದು. ರೈಟ್, ಸರ್ಕಾರಿ ನೌಕರನು ಬಹುಮಾನಗಳು ಅನ್ನುವುದಕ್ಕಿಂತ ಇಲ್ಲಿ ಉಡುಗೊರೆಗಳನ್ನು, ಬಹುಮಾನಗಳಲ್ಲ ಉಡುಗೊರೆಗಳನ್ನು, ಅದೊಂದು ಪದ ತಪ್ಪಾಗಿದೆ, ಉಡುಗೊರೆಗಳನ್ನು ಸ್ವೀಕರಿಸಬಹುದು. ಬಟ್ ಕೆಲವು ಇತಿಮಿತಿಗಳೊಂದಿಗೆ. ಏನದು? ಹತ್ತಿರದ ಸಂಬಂಧಿಗಳಿಂದ ಮದುವೆ ಸಂದರ್ಭದಲ್ಲಿ, ವಾರ್ಷಿಕ ಸಮಾರಂಭಗಳಲ್ಲಿ, ಫ್ಯೂನರಲ್ಸ್ ಶವ ಸಂಸ್ಕಾರದ ಸಂದರ್ಭದಲ್ಲಿ, ಇತರೆ ಧಾರ್ಮಿಕ ಫಂಕ್ಷನ್ಗಳಲ್ಲಿ ಉಡುಗೊರೆಗಳನ್ನು ಕೊಡುವ ಪರಿಪಾಠ ನಮ್ಮ ಜನಗಳಿಗೆ ಇದೆ. ಎಲ್ಲ ಮತಗಳಲ್ಲೂ ಇದೆ. ಉಡುಗೊರೆಗಳನ್ನು ಕೊಡುವ ಒಂದು ಪರಿಪಾಠ, ಅಭ್ಯಾಸ ಎಲ್ಲ ಧರ್ಮಗಳಲ್ಲೂ ಇದೆ, ಕೊಡ್ತಾರೆ. ಕ್ರಿಸ್ಮಸ್ ಹಬ್ಬದಲ್ಲಿ ಕ್ರಿಶ್ಚಿಯನ್ರು ಸಾಕಷ್ಟು ಗಿಫ್ಟ್ಸನ್ನು ಕೊಡ್ತಾ ಇರ್ತಾರೆ ಅವರ ಹತ್ತಿರದಂಥವರಿಗೆ. ನಮ್ಮಲ್ಲಿ ಹಿಂದೂ ಧರ್ಮದಲ್ಲೂ ಇದೆ. ಎಂಥ ಸಂದರ್ಭದಲ್ಲಿ? ಮದುವೆಗಳ ಸಂದರ್ಭದಲ್ಲಿ, ಆ್ಯನಿವರ್ಸರೀಸ್ನಲ್ಲಿ, ಫ್ಯೂನರಲ್ಸ್ನಲ್ಲಿ, ಇತರೆ ಧಾರ್ಮಿಕ ಫಂಕ್ಷನ್ಗಳು ನಡೆದಾಗ 1 ತಿಂಗಳ ಸಂಬಳದಷ್ಟು ಉಡುಗೊರೆಗಳನ್ನು ಪಡೆಯಬಹುದು. ಹತ್ತಿರದ ಸಂಬಂಧಿಗಳಿಂದ ಇಂಥ ಸಮಾರಂಭಗಳಲ್ಲಿ 1 ತಿಂಗಳಿಗೆ ಮೀರದ ಮೊತ್ತದ ಗಿಫ್ಟ್ಸನ್ನು ಸ್ವೀಕರಿಸಿ. ಸರ್ಕಾರನೇ ಅನುಮತಿ ಕೊಟ್ಟಿದೆ. ಯಾಕೆ ಅಂದರೆ ಇದು ಎಲ್ಲೆಲ್ಲೂ ಇರುವಂತಹದ್ದೇ, ಅದನ್ನು ಮುಚ್ಚುಮರೆ ಏನೂ ಇಲ್ಲ. ಆಯ್ತಪ್ಪ, ಉಡುಗೊರೆಗಳನ್ನು ತೆಗೆದುಕೋಬೇಡ ಅಂತ ಏನು ಹೇಳೋದಿಲ್ಲ, ಬಟ್ ಮಿತಿ ಇರಲಿ ಅಂತ 1 ತಿಂಗಳ ಸಂಬಳದ ಮಿತಿಯನ್ನು ಸರ್ಕಾರ ವಿಧಿಸಿದೆ. ಅದು ಯಾರಿಂದ? ನಿಯರೆಸ್ಟ್ ರಿಲೇಟಿವ್ಸ್ನಿಂದ. ಫ್ರೆಂಡ್ಸ್ನಿಂದ ಉಡುಗೊರೆಗಳು ಅಂತಂದರೆ ತಿಂಗಳ ಅರ್ಧ ಸಂಬಳಕ್ಕೆ ಮೀರದಂತೆ ಗಿಫ್ಟ್ಸನ್ನು ತೆಗೆದುಕೊಳ್ಳಿ. ನಿಯರೆಸ್ಟ್ ರಿಲೇಟಿವ್ಸು ಅಲ್ಲ, ಸ್ನೇಹಿತರು ಅಲ್ಲ, ಅವರು ಬೇರೆ ಯಾರಾದರೂ ಆಗಿದ್ದರೆ ಸಂಬಳದ ಮೊತ್ತದ 1/4 ಭಾಗದಷ್ಟು ಗಿಫ್ಟ್ಸನ್ನು ಸ್ವೀಕರಿಸಿ. ಅದನ್ನು, ಆ ಮೊತ್ತ, ಆ ಲಿಮಿಟೇಷನ್ನನ್ನು, ಆ ಮಿತಿಯನ್ನು ಮೀರಿ ಗಿಫ್ಟ್ಸ್ ಏನಾದರೂ ಬಂದರೆ, ನೀವು ಸ್ವೀಕರಿಸಿದರೆ ಇಲಾಖಾ ಮುಖ್ಯಸ್ಥರಿಗೆ ರೈಟಿಂಗ್ನಲ್ಲಿ ತಿಳಿಸಿ. ಮುಚ್ಚುಮರೆ ಬೇಡ.
ಈ ಮಿತಿಯನ್ನು ಮೀರಿ ಬಂದಂಥ ಗಿಫ್ಟ್ಸ್ನ ಮೊಬಲಗಿನ ಬಗ್ಗೆ ವಿವರಗಳನ್ನು ನೀಡುತ್ತಾ ಮೇಲಧಿಕಾರಿಗೆ ತಿಳಿಸಿ. ನೆಕ್ಸ್ಟ್, ಇದು ಗೌರ್ಮೆಂಟ್ ನೋಟಿಫಿಕೇಷನ್ DPR 47 ಸೇನೆಸಿ 2008 ದಿನಾಂಕ 29/3/2012 ದಿನಾಂಕ 29/3. ಆ ಒಂದು ಇದರಲ್ಲಿ ಈ ಕಾಂಡಕ್ಟ್ ರೂಲ್ಸ್ಗೆ ಒಂದು ತಿದ್ದುಪಡಿಯನ್ನು ತಂದಿದ್ದಾರೆ. ನೆಕ್ಸ್ಟ್, ಇಲ್ಲೇ ಇದೆ ನೋಡಿ, ಮೇಲಿನ ಮಿತಿ ಮೀರಿದಲ್ಲಿ ಸಕ್ಷಮ ಪ್ರಾಧಿಕಾರಕ್ಕೆ ವರದಿ ಮಾಡಬೇಕು ಲಿಖಿತ ಮೂಲಕ. ನೆಕ್ಸ್ಟ್, ನಿಯಮ 16, ವರದಕ್ಷಿಣೆ ಸ್ವೀಕರಿಸುವುದಾಗಲಿ ನೀಡುವುದಾಗಲಿ ನಿಷಿದ್ಧ. ಅದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ವರದಕ್ಷಿಣೆ ತೆಗೆದುಕೊಳ್ಳಬಾರದು, ವರದಕ್ಷಿಣೆ ನೀಡಬಾರದು. ಅದಕ್ಕೆ ಹೆಚ್ಚಿನ ವಿವರಗಳು ನಾನು ಹೇಳಲಾರೆ. ಅದು ಜಗಜ್ಜಾಹೀರಾತು. ತಗೊಳ್ಳೂಬಾರ್ದು, ಕೊಡಲೂಬಾರ್ದು. ಸರ್, ಬೇರೆ ಕಡೆ ಸರ್ಕಾರಿ ನೌಕರರಿಗೆ ಸರ್ಕಾರ ಹೇಳಿದೆ ತಗೋಬಾರ್ದು, ಕೊಡಬಾರ್ದು ಅಷ್ಟೇ. ಮೀರಿ ಹೋಯಿತು ಅಂತಂದರೆ ಸರ್ಕಾರ ಅಥವಾ ಶಿಸ್ತು ಪ್ರಾಧಿಕಾರ ಇದೆ. ಸರ್ಕಾರದಲ್ಲಿ ಒಂದು ಇದಿದೆ, ಒಂದು ವೇದವಾಕ್ಯ ಅನ್ನುವಂಥದ್ದು ಒಂದಿದೆ. ಏನದು? ವಾಟ್ ಈಸ್ ಡನ್ ಈಸ್ ರೈಟ್ ಅಂಟಿಲ್ ದ ಕಾಂಟ್ರರಿ ಈಸ್ ಪ್ರೂವ್ಡ್. ನೀನು ಮಾಡಿದ್ದೆಲ್ಲ ಸರಿ, ಗೋಡೆ ಮರೆಯಲ್ಲಿ ನೀನು ಮಾಡಿದ್ದೆಲ್ಲ ನಿನಗೆ ಸರಿ, ಆದರೆ ಅದು ಬೆಳಕಿಗೆ ಬಂದು ಅದು ತಪ್ಪು ಅಂತ ಯಾರು ತೋರಿಸಿದರೆ ಆವಾಗ ನೀನು ಸಂಕಷ್ಟ ಎದುರಿಸಬೇಕಾಗುತ್ತೆ. ಎನಿವೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಕಷ್ಟ ಬಂದಾಗ ಗುಣಪಡಿಸ್ಕೊಳ್ಳುವ ಪ್ರಯತ್ನಕ್ಕಿಂತ ಕಷ್ಟಗಳು ಬಾರದ ಹಾಗೆ ನೋಡಿಕೊಳ್ಳೋದೆ ಹೊತ್ತು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅದರ ತಂಟೆಗೆ ಹೋಗಬಾರ್ದು. ರೈಟ್. ಪಬ್ಲಿಕ್ ಡೆಮಾನ್ಸ್ಟ್ರೇಷನ್ ಇನ್ ಆನರ್ ಆಫ್ ಗೌರ್ಮೆಂಟ್ ಸರ್ವೆಂಟ್ಸ್. ಸೇವೆಯಲ್ಲಿರುವ ನೌಕರರು. ಚಿಕ್ಕಮಗಳೂರಿನಲ್ಲಿ ನಾನು ಇದ್ದಾಗ ಯಾರೊಬ್ಬರು ಸರ್ಕಾರಿ ನೌಕರರು ನಿವೃತ್ತಿ ಆದರೂ ಅವರ ಬಳಗದವರು ಊರ ತುಂಬ ಗಾನ ಭಜಾನೆಗಳೊಂದಿಗೆ ಮೆರವಣಿಗೆಯನ್ನು ಮಾಡಿದ್ರು. ಓಕೆ, ನಿವೃತ್ತ ನೌಕರನು. ಬಟ್ ನಾವು ಪಬ್ಲಿಕ್ ಡೆಮಾನ್ಸ್ಟ್ರೇಷನ್ ಇನ್ ಆನರ್ ಆಫ್ ಗೌರ್ಮೆಂಟ್ ಸರ್ವೆಂಟ್ಸ್ ಇಲ್ಲ. ಸರ್ಕಾರಿ ನೌಕರನ ಪರವಾಗಿ ಸಭೆಗಳು, ಸಮಾರಂಭಗಳು ಬೇಡ. ನೋ. ನೆಕ್ಸ್ಟ್, ಸರ್ಕಾರಿ ನೌಕರನು ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳಬಾರದು, ಇತರೆ ನೌಕರಿನೂ ಮಾಡಬಾರದು. ಓನ್ಲಿ ಒನ್ ಪ್ರೊಫೆಷನ್ ಅಟ್ ಎ ಟೈಮ್. ಸರ್ಕಾರದ ಕೆಲಸ ಇದ್ದು ಸರ್ಕಾರದ ಸಂಬಳ ತಗೊಳ್ತಾ ಇದ್ದು ಮತ್ತೊಂದು ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಸಂಪಾದನೆಗಾಗಿ ಅಂತಂದರೆ ಆ ಸಂಪಾದನೆಗಾಗಿ ಹೆಚ್ಚು ಗಮನ ಕೊಡ್ತೀರಿ. ಸರ್ಕಾರದ ಕೆಲಸದ ಕಡೆ ಗಮನ ಗೌಣವಾಗ. ಸೊ ನಿಮ್ಮ ಹೆಚ್ಚು ಶ್ರಮ, ನಿಮ್ಮ ಗಮನ, ನಿಮ್ಮ ಆಸಕ್ತಿ ಎಲ್ಲವೂ ಸರ್ಕಾರದ ಕೆಲಸದ ಬಗ್ಗೆನೇ ಆಗಿರಬೇಕು. ಮತ್ತೊಂದು ಕೆಲಸ ಹೆಚ್ಚುವರಿ ಸಂಪಾದನೆಗಾಗಿ ತೆಗೆದುಕೊಳ್ಳಬಾರದು, ರಿಟೈರ್ ಆಗುವವರೆಗೂ. ನೆಕ್ಸ್ಟ್, ಇತರೆ ನೌಕರಿನೂ ಮಾಡಬಾರದು. ವ್ಯಾಪಾರ ಮಾಡಲೇ ಕೂಡದು. ನೋ ಬಿಸ್ನೆಸ್ ಅಟ್ ಆಲ್. ಆ್ಯಸ್ ಲಾಂಗ್ ಆ್ಯಸ್ ಯು ರಿಮೈನ್ ಅ ಗೌರ್ಮೆಂಟ್ ಸರ್ವೆಂಟ್, ಯು ಆರ್ ನಾಟ್ ಸಪೋಸ್ ಟು ಟೇಕ್ ಅಪ್ ಎನಿ ಬಿಸ್ನೆಸ್, ಕಮರ್ಷಿಯಲ್ ಬಿಸ್ನೆಸ್.